ಮಹಾನಗರಕ್ಕೆ ಕೆಲಸ ಮಾಡ್ತಿಲ್ಲ ನಾಯಕರಿಗೆ ಕುಂತಾಟ ಮಹಾನಗರ ಪಾಲಿಕೆ ಅವರಿಗೆ ಎಲ್ಲರೂ ಈ ದಿವಸ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಹಾಗೂ ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಅಧ್ಯಕ್ಷರ ಸಂಪೂರ್ಣ ಬೆಂಬಲ ಇದ್ದು ಬೀದಿ ವ್ಯಾಪಾರಿಗಳ ಅಭಿವೃದ್ಧಿಗಾಗಿ ಎಲ್ಲ ನಿರ್ಗತಿ ಬೀದಿ ವ್ಯಾಪಾರಿಗಳು ಬಡ ಬೀದಿ ವ್ಯಾಪಾರಿಗಳು ಇದ್ದಂಥ ಅವ್ರ ದೇಶದಿಂದ ಇವತ್ತೇನದ ಅಭಿವೃದ್ಧಿ ಆಗಿಲ್ಲ ಯಾವುದೇ 10 ವರ್ಷ 14-15ದಾಗ ನಮ್ಮ ಆ್ಯಕ್ಟ್ ಬಂದಿದೆ ಅವಾಗಿಂದ ಹಿಡಿದು 10 ವರ್ಷ ಆದರೂ ಕೂಡ ಯಾವುದೂ ಜುನಲ್ ಆಗಿಲ್ಲ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ ಅಂತ ಇವತ್ತು ಕನ್ನಡ ಪರ ಸಂಘಟನೆದವ್ರು ಏನಿದೆ ಬೆಂಬಲ ಸಂಪೂರ್ಣ ಕೊಟ್ಟಿದ್ದಾರೆ. ಇದ್ರ ಮೂಲಕ ಏನದ ಇಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇವತ್ತು ಏನದ ಮನವಿಯನ್ನು ಸಲ್ಲಿಸ್ತಾ ಇದ್ದಿದ್ದೆವು. ನಾವು ಮನವಿ ಸಲ್ಲಿಸದ ಉದ್ದೇಶ ಏನೆಂದರೆ ಈಗ ಗುಲ್ಬರ್ಗ ಕಲಬುರಗಿ ನಗರದಲ್ಲಿ ಇರೋಂಥ ಹೃದಯ ಭಾಗದಂಥ ಸೂಪರ್ ಮಾರ್ಕೆಟ್ನಲ್ಲಿ ಇದ್ದಂಥ ವ್ಯಾಪಾರಿಗಳು 200 ಹಿಡಿದು 300 ವ್ಯಾಪಾರಸ್ಥರ ವಿವಿಧ ವಸ್ತುಗಳು ವ್ಯಾಪಾರಸ್ಥರು ಇದ್ದಾರೆ. ಅವರು ಹಣ್ಣು ಹಂಪಲು ಬಟ್ಟೆ ಸ್ಟೇಷನರಿ ವ್ಯಾಪಾರಸ್ ಮತ್ತು ವಿವಿಧ ವ್ಯಾಪಾರಸ್ಥರು ಇದ್ದಾರೆ ಅಂದರೂ ಕೂಡ ಈಗ ಅಲ್ಲಿ ಚಪ್ಪಲ್ ಬಜಾರ ಮತ್ತು ಬಾಂಡೆ ಬಜಾರ್ ಕಿರಾಣಾ ಬಜಾರ್ ಜನತಾ ಬಜಾರ್ ಕಪಡಾ ಬಜಾರ್ ಎಲ್ಲ ಈ ದತ್ ಮಂದಿರ್ ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆಗೆ ಬೀದಿ ವ್ಯಾಪಾರಿಗಳು ಇದಾರಪ್ಪ ಅಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಫುಟ್ಪಾತ್ ಮಾಡ್ಯಾರ ಸಾರ್ವಜನಿಕರ ದೇಶದಿಂದ. ಮತ್ತು ಇವರಿಗೆ ಜುನಲ್ ಕಟ್ಕೊಡ್ತೀನಿ ಅಂತ ಕೇಸಿಗೆ ಸೂಪರ್ ಮಾರ್ಕೆಟ್ ಹಳೆ ಜೈಲ್ KSRP ಕ್ಯಾಂಪಿನಲ್ಲಿ ನಿಗದಿಪಡಿಸಿದ ಸ್ಥಳ ಇದೆ. ಈ ಸ್ಥಳ ಇದೆ ಅಂದ್ರೆ ಅದು ಜಾಗ ತೋರಿಸಿ ಅಷ್ಟಕ್ಕೆ ಅಧಿಕಾರಿಗಳು ಕೈ ಬಿಟ್ಟರ. ಮಹಾನಗರ ಪಾಲಿಕೆ ಆಯುಕ್ತರಾಯಿತು ಮತ್ತು ಇಲ್ಲಿಂದ ಮಹಾನಗರ ಪೊಲೀಸ್ ಕಮಿಷನರ್ ಆಯಿತು ಜಿಲ್ಲಾ ಆಡಳಿತ ಆಯಿತು ಅದಕ್ಕೆ ಅಭಿವೃದ್ಧಿ ಮಾಡಿ ಬೀದಿ ವ್ಯಾಪಾರಿಗಳು ಸಹಕಾರ ಮಾಡಿ ಅವರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಕೊಟ್ಟು ಒಂದು ಕಾನೂನು ಚೌಕಟ್ಟಿನಲ್ಲಿ ಏನು ಹೇಳ್ತದೆ ಆ ಪ್ರಕಾರ ಅವ್ರು ನಿರ್ವಹಿಸಿಲ್ಲ. ಅವ್ರಿಗೆ ನಾವು ಖಂಡಿಸ್ತೀವಿ. ಈಗ ಭಾಳಷ್ಟು ವರ್ಷ ಹಿಡಿದು ನಾವು ಕಾಯ್ತಾ ಇದ್ದೀವಿ. ಪಟ್ಟಣ ಮಾರಾಟ ವ್ಯಾಪಾರಿ ಸಮಿತಿನೂ ಇದೆ, ಇದಕ್ಕೆ ರಚನೆ ಆಗಿದೆ. ಆ ರಚನೆ ನಿರ್ಣಯಗಳು 15-20 ಆದರೂ ಕೂಡ ನಿರ್ಣಯ ಪ್ರಕಾರ ಯಾವುದೂ ಕೆಲಸ ಆಗಿಲ್ಲ. ನಾನು ಕಮಿಟಿ ಪಟ್ಟಣ ಮಾರಾಟ ಸದಸ್ಯದಿನ ಮಹಾನಗರ ಪಾಲಿಕೆಯದು ಮತ್ತು ನಾವು ಭಾಳ ಬೇಸತ್ತಾಗಿ ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡಿದೆವು. ಪ್ರೆಸ್ ಮೀಟ್ ಮುಖಾಂತರ ನಾವು ಇವತ್ತು ಸೋಮವಾರ ದಿವಸ 11:30 ಗಂಟೆಗೆ ಅಧಿಕಾರಿಗಳು ಗೋಟಿ ಆಟ ಆಡ್ತಾ ಇದ್ದಾರೆ. ಇಲ್ಲಿಂದು ಅಧಿಕಾರಿಗಳು ಮತ್ತು MLAಗಳು ಯಾವುದೇ ಸ್ಪಂದಿಸ್ತಾ ಇಲ್ಲ ಅಂತ ಇವತ್ತೊಂದು ಹೋರಾಟ ನಾವು ಹೋರಾಟ ಮುಖಾಂತರ ಮನವಿ ಕೊಡ್ತಾ ಇದ್ದೀವಿ. ಅದಕ್ಕೆಲ್ಲ ಕನ್ನಡ ಪರ ಕಲ್ಯಾಣ ಕರ್ನಾಟಕ ಸಂಘಟನಾ ಪರ ಸಂಪೂರ್ಣ ನಮ್ಮ ಬಂಧುವರು ಕೊಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇನ್ನೂ ಅವರು ಯಾವಾಗೂ ಅವ್ರದ್ದು ಸಂಘಟನೆದೂ ಇರಲಿ ನಾನು ಅವರು ಕೂಡ ಬೆಂಬಲಿದ್ದಿರ್ತೀನಿ. ಇದು ಒಳ್ಳೆಯ ಸಾರ್ವಜನಿಕ ವಿಷಯದಂತ ಅವರು ಗಮನಹರಿಸಿ ಅದು ಬೀದಿ ವ್ಯಾಪಾರಿಗಳು ಕಷ್ಟ ತೊಂದರೆ ಅರ್ಥ ಮಾಡಿ ಇವರೆಲ್ಲ ಇವತ್ತು ಗುಲ್ಬರ್ಗದಲ್ಲಿ ಇದ್ದಂಥ ಅಧ್ಯಕ್ಷರು ಬೆಂಬಲಿಗಿದ್ದಾರೆ. ಮತ್ತು ನಾವು ಗಡುವು ಕೊಡ್ತೀವಿ ಮಹಾನಗರ ಪಾಲಿಕೆಗೆ ಜಿಲ್ಲಾ ಆಡಳಿತಿಗೆ ಪೊಲೀಸ್ ಕಮಿಷನರಿಗೆ ಭಾಳಾದರೂ ಭಾಳಷ್ಟು ಒಂದು 15 ದಿನ ಗಡುವು ಹೆಚ್ಚು ಕಡಿಮೆ 15 ದಿನದಲ್ಲಿ ಫುಟ್ಪಾತ್ ಮೇಲೆ ಈ ಜನಗಳು ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಬೀದಿ ವ್ಯಾಪಾರಿಗಳಿಗೆ ಅಲ್ಲಿ ಜೋನಲಿಯನ್ನು ಘೋಷಿಸಿದಾರ. ಅಲ್ಲಿ ನೀರಿನ ವ್ಯವಸ್ಥೆ ಕುಡಿಯೋ ವ್ಯವಸ್ಥೆ ಮತ್ತು ಸ್ವಚ್ಛಾಲಯ ಏನು ಕಾನೂನು ಚೌಕಟ್ಟಿನ ಮೂಲಭೂತ ಸೌಕರ್ಯಗಳು ಬರ್ತಾವೆ ಅವೆಲ್ಲ ಒದಗಿಸಿಕೊಟ್ಟಿದ್ದಲ್ಲಿ ಅವರು ಅಧಿಕಾರಿಗಳು ಹೊಣೆಗಾರಾಗ್ತಾರೆ. ಮತ್ತು ನಾನು ಕೋರ್ಟಿಗೂ ಹೋಗಬೇಕಾಗ್ತದೆ ಮತ್ತು ದೊಡ್ಡ ಪ್ರಮಾಣ ಏನದ ನಾನು ಪ್ರತಿಭಟನೆ ಮಾಡ್ತೀನಿ ಮತ್ತು ಇದು ಉಗ್ರ ಹೋರಾಟದಾಗ ಮತ್ತು ಧರಣಿನೂ ಹಾಕ್ತೀವಿ. ಇದಕ್ಕೆ ಅವಕಾಶ ಕೊಡಬೇಡ್ದು. ಅವ್ರಿಗೂ ಕಾಯ್ದೆ ಏನು ಹೇಳ್ತಾರೆ ಕಾಯ್ದೆ ಪ್ರಕಾರ ಅವ್ರು ಸಹಕಾರ ಮಾಡಿದ್ರೆ ಸಾಕಂತ ನಾವು ಅವ್ರಿಗೂ ವಿನಂತಿಸ್ತೀನಿ ಅಧಿಕಾರಿಗಳಿಗೆ. ಇದು ಭಾಳ ವರ್ಷ ಆಯಿತು, ಭಾಳ ದುಃಖದ ಸಂಗತಿ ಇದೆ. ನಾವು 100 ಹೋರಾಟ ಮಾಡಿಗೂ ಕೂಡ ಹೋರಾಟಕ್ಕೆ ಅದು ಮರ್ಯಾದಿಲ್ಲ, ಸಂಘಿಗಿಲ್ಲ, ಸಾರ್ವಜನಿಕರು ಕಾಳಜಿ ಇಲ್ಲ. DNL ಮತ್ತು ಕಾಟಾಚಾರಕ್ಕೆ ಸ್ಕೀಮ್ ಮಾಡಿದಾರೆ. ಇಲ್ಲಿಂದ ಅಧಿಕಾರಿಗಳು ಭಾಳಷ್ಟು ಹಳೆಯ ಅಧಿಕಾರಿಗಳು ಎಲ್ಲ ಅನುಭವ ಇದ್ರೂ ಅವ್ರು ಅಭಿವೃದ್ಧಿ ಮಾಡ್ತಾ ಇಲ್ಲ. ಇಲ್ಲಿಂದ ಅಧಿಕಾರಿಗಳಿಗೂ ಇಲ್ಲಿ ವರ್ಗಾಯಿಸ್ಬೇಕಂತ ಅಧಿಕಾರಿಗಳಿಗೂ ನಾನು ವಿನಂತಿ ಮಾಡ್ತೀನಿ. ಕೆಲವು ದಿನ ಗಡುವು ಕೊಡ್ತೀನಿ. ಎಲ್ಲ ತೆಳಮಟ್ಟ ಅಧಿಕಾರಿ ಮೇಲ್ಮಟ್ಟ ಅಧಿಕಾರಿಗಳು ಒಗ್ಗೂಟಾಗಿ ಇದು ಸಮಸ್ಯೆ ಏನು ಇವತ್ತು ಗೋಟಿ ಆಡೋ ಮೂಲಕ ಇವತ್ತನ ಹೋರಾಟದಿಂದ ಮನವಿ ಕೊಡ್ತಾ ಇದ್ದೀನಿ. ಇದು ಮನವಿಗೆ ಸ್ಪಂದಿಸಬೇಕು. ನಮ್ಮ ಬೇಡಿಕೆಗಳಿಗೆ ಏನದ ಅವಕಾಶ ಕೊಡಬೇಕು. ಸರ್ಕಾರ ಏನು ನಿಯಮಾವಳಿ ಮಾಡಿದೆ ಮೂಲಭೂತ ಸೌಕರ್ಯ ಬೀದಿ ವ್ಯಾಪಾರ ಆ ಪ್ರಕಾರ ಅವರಿಗೆ ಅಭಿವೃದ್ಧಿ ಮಾಡಬೇಕಂತ ನಾನು ಇವತ್ತು ಮನವಿ ಕೊಡ್ತಾ ಇದ್ದೀನಿ. ಅದು ಒಂದು ವೇಳೆ ತಪ್ಪಿದ್ರೆ ಅವರು ಹೊಣೆಗಾರ. ನಮಗೆ ಹೋರಾಟ ಮಾಡೋಕ್ಕೆ ಇದು ಮಾಡಬಾರ್ದು, ಅವಕಾಶ ಕೊಡಬಾರ್ದು ಅಂತ ನಾನು ಅವ್ರಿಗೆ ವಿನಂತಿಸ್ತೀನಿ.
ಒಂದು ವೇಳೆ ಮಾಡಿದಿಲ್ಲ ಅಂದ್ರೆ ನಾನು ಸಾವಿರಾರು ಜನರಿಗೆ ತೊಂದ್ಕಿಸಿ ಜಿಲ್ಲಾ ಅಧಿಕಾರಿ ಬಲ್ಲಿ ಆಯುಕ್ತರ ಬಲ್ಲಿ ನಾನು ಹೋಗಿ ಅಲ್ಲಿ ಕೊಡ್ಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡಬೇಡ್ರಿ ಅಂತ ಹೇಳೋ ಮಟ್ಟ ಅಧಿಕಾರಿಗೆ ಹೇಳ್ತೀವಿ. ಇದಿಷ್ಟು ಇವತ್ತಿನ ಮನವಿ ಮೂಲಭೂತ ಸೌಕರ್ಯಗಳೇನು ನಾನು ಕೊಡ್ತಾ ಇದ್ದೀನಿ ಅದ್ರ ಪ್ರಕಾರ ಕೊಡಬೇಕು. ಸಾರ್ವಜನಿಕರಿಗೂ ಅನುಕೂಲ ಕೊಡಬೇಕು. ಚಪ್ಪಲ್ ಬಜಾರ್ ಭಾಳ ದಟ್ಟಣಿ ಅದ, ಅಲ್ಲಿ ಪಿಟ್ ಪಾಕೆಟ್ ಆಗ್ತಾವೆ, ಭಾಳಷ್ಟು ರಾಬಡಿ ಇವು ಆಗ್ತಾ ಇದಾವೆ ಆಕ್ಸಿಡೆಂಟ್. ಅದು ನಾವು ತಪ್ಪದಂಗೆ ಆಗ್ತದೆ, ಸಾರ್ವಜನಿಕ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ. ಅದು ಚಪ್ಪಲ್ ಬಜಾರ, ಜನತಾ ಬಜಾರ, ಬಾಂಡೆ ಬಜಾರ್, ಕಿರಾಣ ಬಜಾರ್, ಚೌಕ್ ಪೊಲೀಸ್ ಸ್ಟೇಷನ್ ಎಲ್ಲಿಂದ ಎಲ್ಲ ಜನಗಳಿಗೆ ತೆಗೆದು ನಿಗದಿಪಡಿಸಿದಂಥ KSRP ಕ್ಯಾಂಪ್ನಲ್ಲಿ ಹಾಕಬೇಕಂತ ನಾನು ವಿನಂತಿ ಮಾಡ್ತೀನಿ. ಈಗ ಅಧಿಕಾರಿಗಳು ಈ ವರ್ಷಾಗಿ ಮೂಲಭೂತ ಸೌಕರ್ಯಗಳು ಯಾವುದೂ ಅವರು ಇದು ಮಾಡಿದಲ್ರಿ, ಅದಕ್ಕೋಸ್ಕರ ಅವ್ರು ಗೋಟಿ ಆಡ್ಲತ್ತಾರ ಅಂತ ಕೇಸಿ ನಾವು ಅವರು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತ ಇವತ್ತೊಂದು ಹೋರಾಟ ಮಾಡ್ಬೇಕಾಯ್ತು ರೀ. ನಾವು ಈ ಕಾರಣ ಮಾಡ್ತೀನಿ ಅಂತ ಹೇಳ್ತಿದಾರೆ, ಮಾಡೋದು ಯಾವಾಗ ರೀ? ವರ್ಷಾಂಚ ಇರೋದಲ್ಲ, 1 ವರ್ಷ 2 10 ವರ್ಷ ಆಯ್ತು ಅಂದರು, 14-15 ವರ್ಷ ಆಯಿತು. ಸರ್ಕಾರದು ನಿಯಮಾವಳಿ ಬಂದು ಕರ್ನಾಟಕ ರಾಜ್ಯದಾಗ 14-15ದಾಗ ಬಂದಿದೆ. 15 ಬಂದದಂದ್ರೆ 24 9 ವರ್ಷ ಆಯ್ತಲ್ರಿ, ಇನ್ನೂವರೆಗೆ ಯಾವುದೂ ಅಭಿವೃದ್ಧಿ ಆಗಿಲ್ಲ. ಇದು ದುಃಖದ ಸಂಗತಿ ಅದ ಅಂತ ನಾವು ಪತ್ರಿಕಾಗೋಷ್ಠಿ ಮಾಡಿದೆವು. ಎಲ್ಲ ಕಲ್ಯಾಣ ಕರ್ನಾಟಕ ಸಂಘಟನಾದವರು ಬೆಂಬಲಿಂದು ಮತ್ತು ಇವತ್ತು ಹೋರಾಟ ಇಟ್ಕೊಂಡೇವೆ. ಇವತ್ತೂ ಇದು ಮನವಿ ಕೊಡ್ತಾಯಿದ್ದೀವಿ, ಮನವಿ ಸ್ಪಂದಿಸ್ಬೇಕಂತ ಮಾನ್ಯರಲ್ಲಿ ನಾವು ವಿನಂತಿ ಮಾಡ್ತೀವಿ.